ಸರ್, ಈಗ ಸಿದ್ದರಾಮಯ್ಯ ಕಪ್ಪು ಚಿಕ್ಕಲ ವ್ಯಕ್ತಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ ಬಳ್ಳ ಈ ಸ್ವತಃ ಅವ್ರ ದಿನಕ್ಕೊಂದು ದಾಖಲೆಗಳು ಪ್ರಕರಣಗಳು ಬರ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ಹೇಳ್ತಾರೆ. ನೋಡಿ, ಅಹಿಂದ ಅನ್ನೋ ಮುಖವಾಡ ಹಾಕೊಂಡ್ಬಿಟ್ಟು ಜನರನ್ನ ಇಷ್ಟು ವರ್ಷಗಳು ಅವರು ಮೋಸ ಮಾಡ್ತಾ ಬಂದಿದ್ದಾರೆ. ಇವತ್ತು ಅವರ ನಿಜವಾದ ಮುಖವಾಡ ಸಿದ್ದರಾಮಯ್ಯ ಅವರು ಏನು ಅನ್ನುವಂಥದ್ದು ತಾವೆಲ್ಲರೂ ಕೂಡ ಬರೀ 14 ಸೈಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. 14 ಸೈಟ್ ಅಲ್ಲ, ಅವರ ಬಂಧು ಬಳಗ, ಅವರ ಸ್ನೇಹಿತರು, ಅವರ ಗ್ರಾಮಸ್ಥರು ಎಲ್ಲರೂ ಸೇರ್ಬಿಟ್ಟು ಶಕ್ತಿ ಇಲ್ಲದೆ ಇರುವಂತವ್ರ ಹೆಸರ ಮೇಲೆ ಕೂಡ, ಅನಾಮಧೇಯರ ಹೆಸರ ಮೇಲೆ ಕೂಡ ನೂರಾರು ಸೈಟ್ಗಳನ್ನ ಇವತ್ತೇನು ತಗೊಂಡಿದ್ದಾರೆ. 4,000 ಕೋಟಿ ಬೆಲೆ ಮಾಡುವಂತ ಒಂದು ಅಕ್ರಮ ಇದು ಅಷ್ಟೇ ಬಿಟ್ರೆ 62 ಕೋಟಿ ಅಕ್ರಮ, 70 ಕೋಟಿ ಅಕ್ರಮ ಅಲ್ಲ. ಹಾಗಾಗಿ ಇವತ್ತು ಈಗಾಗಲೇ ಅವ್ರು ರಾಜೀನಾಮೆ ಕೊಟ್ಬಿಟ್ಟಿದ್ರೆ ತುಂಬಾ ಗೌರವ ಇರ್ತಾ ಇತ್ತು ಅವ್ರಿಗೆ. ಅಹಿಂದ ಮುಖವಾಡದಲ್ಲಿ ಜನರನ್ನ ಇಷ್ಟು ವರ್ಷ ಅವರು ಮೋಸ ಮಾಡ್ಕೊಂತ ಬಂದ್ರು. ಇನ್ ಮುಂದೆ ಇದು ನಮ್ಮ ಕರ್ನಾಟಕ ರಾಜ್ಯದ ಜನರ ಮುಂದೆ ನಡೆಯಲ್ಲ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನೋಡಿ, ಅವರೇ ಬಯಸ್ಬೇಕಾಗಿತ್ತು. ಜನಾರ್ದನ್ ರೆಡ್ಡಿ ಮೇಲೆ ಬಳ್ಳಾರಿಗೆ ಪಾದಯಾತ್ರೆಗೆ ಬರುವಂತ ಸಂದರ್ಭದಲ್ಲಿ ಅವರು ಡ್ಯಾನ್ಸ್ ಕೊಟ್ಟು 1,00,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ, ಆ 1,00,000 ಕೋಟಿ ಹಣ ನಾನು ರಿಕವರಿ ಮಾಡಿ ಬಡವರಿಗೆ ಮನೆಗಳು ಕಟ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಂತ ದೊಡ್ಡ ಮನುಷ್ಯ ಸಿದ್ದರಾಮಯ್ಯನವರು. ಇವತ್ತು ಆ 1,00,000 ಕೋಟಿ ಎಲ್ಲಿಗೋಯ್ತು? 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, 1,00,000 ಕೋಟಿ ಎಲ್ಲೋಗಿದೆ ಅವ್ರದ್ದು? ಹಾಗಾಗಿ ನೋಡ್ರಿ, ಬರೀ ಸುಳ್ಳು ಹೇಳುವಂತದ್ದು. ಆ ಮುಖ್ಯಮಂತ್ರಿ ಪದವಿಗೆ ಆಸೆ ಬಿದ್ದು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವ್ರೇನೊಂದು ಕೆಟ್ಟ ಒಂದು ಕ್ಷಣ ಹತ್ತಿರಕ್ಕೆ ಬಂದಿದೆ. ಆ ಕೆಟ್ಟ ಕರ್ಮದಿಂದ ಅವ್ರು ತಪ್ಪಿಸಿಕೊಳ್ಳೋ ಪ್ರಶ್ನೆ